ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಲಾಗ್ ಅಂತಂದ್ರೆ ಓದ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಮೀಶೋ ಕಲೆಕ್ಷನ್ ಲಾಗ್ ಮಾಡ್ತೀನಿ ಅಂತ. ಸೊ ಇವತ್ತು ಮೀಶೋ ಕಲೆಕ್ಷನ್ ಜೊತೆ ಬಂದಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಯೂಸ್ಫುಲ್ ಆದ್ರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೆ ಯಾಕೆ ಬನ್ನಿ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೀಶೋಯಿಂದ ಏನೆಲ್ಲ ತಗೊಂಡಿದ್ದೀನಿ ಮತ್ತೆ ಎಷ್ಟು ಪ್ರಾಡಕ್ಟ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ಯಾವ ಬಜೆಟ್ ತಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಬನ್ನಿ ಒಂದು 4 ಪ್ರಾಡಕ್ಟ್ ಆರ್ಡರ್ ಮಾಡಿದೆ, ಅದು ಬಂದಿದೆ, ಇನ್ನೂ ಬರೋದಿದೆ, ಅದು ರಿಲೇ ಆಗುತ್ತೆ. ಸೊ 28 ವರೆಗೂ ವಿಡಿಯೋನ ಕಾಯೋದಕ್ಕೆ ಆಗಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಬೇಗ ಇದು ಏನು ಪ್ರಾಡಕ್ಟ್ ಇದೆ ಇದರಲ್ಲಿ ಮಾಡೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಮೊದಲ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ನೇಲ್ ಶೇಪರ್ ತಗೊಂಡೆ. ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಒಂದೇ ಸತಿ ನೇಲ್ ಶೇಪ್ ಮಾಡಿದಕ್ಕೆ ಅದು ರಬ್ ಇರುತ್ತಲ್ಲ, ರಬ್ ಹೋಗಿ ಫುಲ್ ಪ್ಲೈನ್ ಆಗ್ಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದೆ ಹೇಗಿದೆ ಫುಲ್ ಇದೆ, ಬಟ್ ಇದು ನೋಡ್ತಾ ಇರ್ಬೋದು. ಬಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ನೇಲ್ ಕ್ಲೀನರ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ನೈಟ್ ಕ್ಲಿಯರ್ ಕೂಡ ಇದೆ. ಬಟ್ ನನಗೆ ಯಾಕೋ ಅಷ್ಟು ಅನ್ಕಂಫರ್ಟಬಲ್ ಆಗಿಲ್ಲ. ಯಾಕೆ ಅಂತಂದ್ರೆ ನಾನು ಶೇಪ್ ಮಾಡಬೇಕಾದ್ರೆ ಇಲ್ಲಿ ಫುಲ್ ಸ್ಮೂತ್ ಆಗೋಯ್ತು. ಅದು ಗೊತ್ತಿಲ್ಲ ನನಗೆ ಯಾಕಾದ್ರೂ ತಗೊಂಡು ಅಂತ ಅನ್ಸ್ಬಿಡ್ತು. ಇದೇನಾಗುತ್ತೋ ನನಗೂ ಸರಿ ಗೊತ್ತಿಲ್ಲ. ಬಟ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ನೇಲ್ ಶೇಪ್ ಇದು, ನೇಲ್ ಕ್ಲಿಯರ್ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಯೂಸ್ ಮಾಡಿದ್ರೆ ಚೆನ್ನಾಗಿಲ್ಲ. ಅದೇನೋ ಅಂತಲ್ಲ ಕಾಸಿಗೆ ತಕ್ಕಂತೆ ಕಡಲೆ ಅಂತ ಸಮಥಿಂಗ್ ಹೇಳ್ತಾರೆ ಹಂಗೆ. ವೆಲ್ಕಮ್ ಬ್ಯಾಕ್ ಟು ತನಗೂಡ ಕ್ರಾನ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನಪ್ಪ ಲಾಗ್ ಅಂತಂದ್ರೆ ಓದ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಮೀಶೋ ಕಲೆಕ್ಷನ್ ಲಾಗ್ ಮಾಡ್ತೀನಿ ಅಂತ. ಸೊ ಇವತ್ತು ನಾನು ಮೀಶೋ ಕಲೆಕ್ಷನ್ ಜೊತೆ ಬಂದಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಯೂಸ್ಫುಲ್ ಆದ್ರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೆ ಯಾಕೆ ತಡ, ಬನ್ನಿ ಬೇಗ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮೀಶೋಯಿಂದ ಏನೇನೆಲ್ಲ ತಗೊಂಡಿದ್ದೀನಿ ಮತ್ತೆ ಎಷ್ಟು ಪ್ರಾಡಕ್ಟ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ, ಯಾವ ಬಜೆಟ್ ಅಲ್ಲಿ ತಗೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ. ಬನ್ನಿ, ನಾನು 4 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ, ಇನ್ನೂ ಬರೋದಿದೆ, ಅದು ಡಿಲೇ ಆಗುತ್ತೆ. ಸೊ 28 ವರೆಗೂ ನಾನು ವಿಡಿಯೋನ ಕಾಯೋದಕ್ಕೆ ಆಗಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಅದಕ್ಕೋಸ್ಕರ ಬೇಗ ಇದು ಏನು ಪ್ರಾಡಕ್ಟ್ ಇದೆ ಇದರಲ್ಲೇ ಮಾಡೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಮೊದಲಿನ ಪ್ರಾಡಕ್ಟ್ ಏನಪ್ಪ ಅಂತ ಅಂದರೆ ನೇಲ್ ಶೇಪರ್ ತಗೊಂಡೆ. ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂತ ಅಂದರೆ ಒಂದೇ ಸತಿ ನೇಲ್ ಶೇಪ್ ಮಾಡಿದ್ದಕ್ಕೆ ಅದು ರಬ್ ಇರುತ್ತಲ್ಲ, ರಬ್ ಹೋಗಿ ಫುಲ್ ಪ್ಲೈನ್ ಆಗಿಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದೆ ಹೇಗಿದೆ ಫುಲ್ ಇದೆ. ಬಟ್ ಇದು ನೋಡ್ತಾ ಇರ್ಬೋದು. ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೇಲ್ ಕ್ಲೀನರ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ನೈಲ್ ಕ್ಲಿಯರ್ ಕೂಡ ಇದೆ. ಬಟ್ ನನಗೆ ಯಾಕೋ ಅಷ್ಟು ಅನ್ಕಂಫರ್ಟಬಲ್ ಆಗಿಲ್ಲ. ಯಾಕೆ ಅಂತ ಅಂದರೆ ನಾನು ಶೇಪ್ ಮಾಡಬೇಕಾದ್ರೆ ಇಲ್ಲಿ ಫುಲ್ ಸ್ಮೂತ್ ಆಗೋಯ್ತು. ಅದು ಗೊತ್ತಿಲ್ಲ ನನಗೆ ಯಾಕಾದ್ರೂ ತಗೊಂಡು ಅಂತ ಅನಿಸ್ಬಿಡ್ತು. ಇದೇನಾಗುತ್ತೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಬಟ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಇದಕ್ಕೂ ಅಷ್ಟೇ ನೇಲ್ ಶೇಪ್, ಇದು ನೇಲ್ ಕ್ಲಿಯರ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬಟ್ ಯೂಸ್ ಮಾಡಿದ್ರೆ ಚೆನ್ನಾಗಿಲ್ಲ. ಅದೇನೋ ಅಂತಾರಲ್ಲ ಕಾಸಿಗೆ ತಕ್ಕಂತೆ ಕಡಲೆ ಅಂತ ಏನೋ ಸಮಥಿಂಗ್ ಹೇಳ್ತಾರೆ ಹಂಗೆ. ಒಂದು ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರೋ ಬಂದಿತ್ತು. ನಾನು ಬಿಡು 199 ರೂಪೀಸ್ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ತೊಗೊಂಡೆ. ಬಟ್ ನನಗೆ ಯಾಕೋ ಅಷ್ಟೊಂದು ಕಂಫರ್ಟಬಲ್ ಅನಿಸಿಲ್ಲ. ನಿಮಗೆ ಬೇಕಾದ್ರೆ ತಗೊಳ್ಳಿ, ಇಷ್ಟ ಆಯಿತು ಅಂದರೆ. ನಾನು ಏನು ಹೇಳ್ತೀನಿ ಅಂದರೆ ಬೇಡ ಅಂತಲೇ ಹೇಳೋದು, ಬಿಕಾಸ್ ಚೆನ್ನಾಗಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇಟ್ಟಿದ್ದೀನಿ, ಯೂಸ್ ಮಾಡಿಲ್ಲ, ಸುಮ್ಮನೆ ಇಟ್ಕೊಂಡಿದ್ದೀನಿ. ಇದೊಂದು ತೊಗೊಂಡೆ. ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್. ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನೇನಪ್ಪ ತೊಗೊಂಡಿದ್ರೆ ತುಂಬಾ ಯೂಸ್ಫುಲ್ ಆಗಿದೆ, ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಮತ್ತು ತುಂಬ ನೆಸೆಸಿಟಿ ಇದೆ. ಏನಂತಂದರೆ ಬಳೆಗಳು ತೊಗೊಂಡಿದ್ದೀನಿ. ನನ್ನ ಸೈಜ್ ಬಂದ್ಬಿಟ್ಟು 2.4, ಪ್ರೈಸ್ ಬಂದ್ಬಿಟ್ಟು ಎಷ್ಟು ಅಂತ ಗೊತ್ತಿಲ್ಲ. ಸೈಡಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ನೇಲ್ ಶೇಪರ್ದು ಹಾಕಿರ್ತೀನಿ ಮತ್ತು ಈ ಬ್ಯಾಂಗಲ್ದು ಹಾಕಿರ್ತೀನಿ, ಎಷ್ಟು ಅಂತ ನೀವು ನೋಡ್ಕೋಬೋದು. ಈ ಬಳೆ ಅಂತೂ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ರೀಸನಬಲ್ ಪ್ರೈಸ್ ಇದೆ ಆ್ಯಕ್ಚುಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಿಂಗಲ್ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡಬಲ್ ಹಾಕ್ಕೊಂಡ್ರೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಡಬಲ್ಗಿಂತ ನಾವು ಸಿಂಗಲ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಜೀನ್ಸ್ಗಾದ್ರೂ ಆಗಲಿ, ಕುರ್ತಾಗಾದ್ರೂ ಆಗಲಿ, ಸ್ಯಾರಿಗಾದ್ರೂ ಆಗಲಿ, ಸಿಂಪಲಾಗಿ ಒಂದು ಹಾಕ್ಕೊಂಡ್ರೆ, ರೈಟ್ ಸೈಡ್ ಒಂದು ಹಾಕ್ಕೊಂಡ್ಬಿಟ್ಟು ಲೆಫ್ಟ್ ಸೈಡ್ ವಾಚ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನೋಡ್ಬೋದು, ನನ್ನ ಯಾವುದೇ ವಿಡಿಯೋದಲ್ಲೂ ನಾನು ಒಂದೇ ಹಾಕೋದು ಬಳೆ. ನನಗೆ ಅಷ್ಟೆಲ್ಲ ಬಳೆ ಹಾಕೋಕ್ಕೆ ಆಗಲ್ಲ, ಅದು ಇಷ್ಟ ಇಲ್ಲ. ಸೊ ಇದೊಂದು ತೊಗೊಂಡಿದ್ದೀನಿ. ಅಂದರೆ ಆ ಬಾಕ್ಸಲ್ಲಿ ಬಂದಿದ್ದು ಫಸ್ಟ್ನೇ ಬಳೆ ಇದು. ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಬಳೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಮೀಶೋ ಅಲ್ಲಿ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತಾರೆ. ಯಾರು ಹೇಳಿದ್ದು, ನಾವು ನೋಡಿ ಹುಡುಕಿ ತೊಗೋಬೇಕಾಗುತ್ತೆ. ಈಗ ಈ ನೇಲ್ ಶೇಪರ್ ಚೆನ್ನಾಗಿಲ್ಲ ನೋಡಿ, ಬಳೆ ಚೆನ್ನಾಗಿದೆ. ಇದನ್ನು ಅಷ್ಟೇ, ಇಲ್ಲಿ ನೋಡ್ತಾ ಇರ್ಬೋದು, ಇದು ತುಂಬಾ ಚೆನ್ನಾಗಿದೆ. ಇದನ್ನು ಹಾಕ್ತೀನಿ ನೋಡಿ, ಇದು ಕೂಡ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ. ಇದು ಕೂಡ ತೊಗೊಂಡೆ. ಮೀನ್ಸ್ ಆ ಬಾಕ್ಸಲ್ಲಿ ಬಂತು, ಮೂರು ಸೆಟ್ ಬಂತು. ನಾನು ಹೆಂಗೆ ಬರುತ್ತಪ್ಪ, ಓದ್ ವಿಡಿಯೋದಲ್ಲಿ ನಾನು ಮೀಶೋ ಕಲೆಕ್ಷನ್ ಮಾಡಿದ್ನಲ್ಲ, ಆ ಬಳೆ ಹಂಗೆ ಇಷ್ಟ ಆಗಿರಲಿಲ್ಲ, ಚೆನ್ನಾಗೂ ಇರಲಿಲ್ಲ. ನೈಲ್ ಪಾಲಿಶು ಕೂಡ ಬುಕ್ ಮಾಡಿದ್ದೆ, ಅದರಲ್ಲೂ ಚೆನ್ನಾಗಿರಲಿಲ್ಲ. ಬಟ್ ಇನ್ನೊಂದ್ಸತಿ ನೈಲ್ ಪಾಲಿಶ್ ಬುಕ್ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಬ್ಯಾಂಗಲ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ರಿವ್ಯೂ ಪಾಯಿಂಟ್ ನೋಡಿ ತೊಗೋಬೇಕಾಗುತ್ತೆ. ರಿವ್ಯೂ 4 ಮೇಲೆ ಇತ್ತು ಅಂದರೆ ತೊಗೋಬೇಕಾಗುತ್ತೆ. 4 ಒಳಗಡೆ 3.9 3 ಪಾಯಿಂಟ್ ಆ ಥರ ತೊಗೊಳಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಅದೇ ಇದರಲ್ಲಿ
ಅದು ಬಂದು ಗೋಲ್ಡ್ ಇತ್ತು, ಫುಲ್ ಗೋಲ್ಡ್ ಇತ್ತು. ಇದು ಬಂದು ಗ್ರೀನ್ ರೆಡ್ ಇದೆ. ಇದನ್ನು ಅಷ್ಟೇ ನೋಡ್ತಾ ಇರ್ಬೋದು. ಇದು ತುಂಬಾ ಚೆನ್ನಾಗಿದೆ. 2.4 ಸೈಜ್ ಬಂದು ನೀವು ನೋಡಿ ತಗೊಳ್ಳಿ ನಿಮ್ಮ ಸೈಜ್ ಯಾವುದು ಅಂತ. ತುಂಬಾ ಚೆನ್ನಾಗಿರುತ್ತೆ. 1 ಪೀಸಸ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದೊಂದು ಪೇರ್ ಬಂತು, ಇಲ್ಲಿ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗಿದು ತುಂಬ ವರ್ತ್ ಪ್ರೈಸ್ ಅಂತೂ. ಇದನ್ನು ಅಷ್ಟೇ ಹಾಕ್ತೀನಿ, ನೋಡಿ ಎಷ್ಟಿದೆ ಅಂತ ನೋಡಿ. ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನಾನು ಆಲ್ರೆಡಿ ಎಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೆ. ನನಗೇನು ಅಂದರೆ ಕ್ಯೂರಿಯಾಸಿಟಿ, ನನಗೆ ಗೊತ್ತಿರಲ್ಲ ಏನು ಬುಕ್ ಮಾಡಿದ್ದೀನಿ ಅಂತ. ಆಮೇಲೆ ಓಪನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಓ ಇದನ್ನು ಬುಕ್ ಮಾಡಿದ್ದೀನಲ್ವಾ ಅಂತ. ಸೊ ಇದು 3 ಬುಕ್ ಮಾಡಿಕೊಂಡೆ. ಯೂಸ್ಫುಲ್ ಆಗಿದೆ, ತುಂಬ ಯೂಸ್ಫುಲ್ ಆಗಿದೆ. ಬಳೆ ಹೆಣ್ಮಕ್ಳಿಗೆ ಎಲ್ಲಾದರೂ ಹೋದರೆ ಬಳೆ ಹಾಕ್ಕೋಬೇಕಲ್ಲ, ಸೊ ಇದು ಯೂಸ್ಫುಲ್ ಆಗಿದೆ. ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ನಾನೊಂದು ಅದನ್ನು ತೋರಿಸಿದ್ದೀನಿ. ಫ್ಲಿಪ್ಕಾರ್ಟಲ್ಲ ಎಲ್ಲೋ ಗೊತ್ತಿಲ್ಲ, ಒಂದು ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅದು ಸ್ಲೀವ್ ಬಂದು ಇಲ್ಲಿವರೆಗೂ ಇತ್ತು. ಸೊ ಅಲ್ಲಿವರೆಗೂ ಹಾಕಲ್ಲ, ಬಟ್ ಇಷ್ಟಿದ್ರೆ ಓಕೆ, ಬಟ್ ಇಷ್ಟು ಕ್ರಾಪ್ ಆಗಿದ್ರೆ ನಾನು ಹಾಕಲ್ಲ. ಸೊ ಅದಕ್ಕೆ ಅಂತಲೇ ಡೆನಿಮ್ ಬುಕ್ ಮಾಡ್ಕೊಂಡಿದ್ದೆ. ಡೆನಿಮ್ ಜಾಕೆಟ್ ಬುಕ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಯೂಸ್ ಮಾಡಿದ್ದೀನಿ, ಒಂದು 2-3 ಸತಿ ಯೂಸ್ ಮಾಡಿದ್ದೀನಿ. ಎಸ್, ಇಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಇದು ಫೋಲ್ಡ್ ಬಾರು ಮಾಡ್ಕೋಬೋದು, ಇಲ್ಲ ಹಂಗಾದ್ರು ಬಿಟ್ಕೋಬೋದು. ಬಟನು ಕೂಡ ಇದೆ, ಬಟನ್ದೆಲ್ಲ ಇದೆ. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ. ನಾನು ಅಂದ್ಕೊಂಡಿದ್ದೆ ಚೆನ್ನಾಗಿ ಬರಲ್ಲ ಮೀಶೋಲಿ. ಸ್ವಲ್ಪ ಜನ ಹೇಳ್ತಿರ್ತಲ್ಲ, ಅಯ್ಯೋ ಮೀಶೋ ಪ್ರಾಡಕ್ಟ್ ಚೆನ್ನಾಗಿರಲ್ಲ ಅಂತ. ಯಾರು ಹೇಳಿದ್ದು? ಮೀಶೋ ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಬಟ್ ನಾವು ನೋಡಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಆರ್ಡರ್ ಮಾಡ್ಕೊಂಡಿದ್ದೆ. ಅದೇನಪ್ಪ ಅಂತ ಅಂದರೆ ಇದ್ರದ್ದು ಪ್ರೈಸ್ ಹಾಕಿರ್ತೀನಿ, ಇದ್ರದ್ದು ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಹಾಕಿರ್ತೀನಿ. ಇಲ್ಲೋ ಯಾವ ಸೈಡೋ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಬಂದರೆ ಇಲ್ಲೇ ನೋಡ್ಕೊಳ್ಳಿ, ಇಲ್ಲಿ ಬಂದರೆ ಇಲ್ಲೇ ನೋಡ್ಕೊಳ್ಳಿ. ಇನ್ನೊಂದು ಏನು ಆರ್ಡ್ರ್ ಮಾಡಿದೆ ಅಂತ ಅಂದರೆ, ನನಗೆ ನಜರ್ ತುಂಬ ಆಗಿತ್ತು, ದೃಷ್ಟಿ ತುಂಬ ಆಗಿತ್ತು. ಸೊ ದೃಷ್ಟಿ ಹೋಗೋಕ್ಕೆ ಅಂತ, ಮನೆಗೆ ದೃಷ್ಟಿ ಹೋಗೋಕ್ಕೆ ಅಂತ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ. ಅದು ಇವಾಗ ತುಂಬ ಟ್ರೆಂಡಿಂಗ್ ಆಗ್ತಿದೆ ಆ ಪ್ರಾಡಕ್ಟು. ಜಸ್ಟ್ ನನಗೆ ಎಷ್ಟು ಸಿಕ್ತು ಅಂತ ಅಂದರೆ 107 110 107 ಸಿಕ್ತು. ಬುಕ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಯಾವುದು ಅಂತ. ಬಟರ್ಫ್ಲೈದು ಬುಕ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಅಡ್ಜಸ್ಟಬಲ್ ಇದೆ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ತಿರ್ಗಲ್ಲ. ಗೋಡೆಗೆ ಏನಕ್ಕಾದ್ರೂ ಹಾಕೋತೀನಿ, ಕಾರ್ಗೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಜಾತ್ರೆ ಥರ ಕಾಣಿಸುತ್ತೆ. ಸೊ ನಾನು ಕಾರಿಗೆ ಹಾಕಕ್ಕೆ ಹೋಗಲ್ಲ. ನಮ್ಮ ಮನೆಗೆ ತುಂಬ ನಜರ್ ಬಿದ್ದಿತ್ತು ಅಂತ ಅನ್ಕೊಂತೀನಿ ನಾನು, ಅದಕ್ಕೋಸ್ಕರ ಇದು ತೊಗೊಂಡೆ. ಬರೋರ್ ಕಣ್ಣು ಹೇಗಿರುತ್ತೋ ಗೊತ್ತಿರಲ್ಲ. ಒಬ್ರದ್ದು ಒಳ್ಳೆ ಕಣ್ಣು ಆಗಿರುತ್ತೆ, ಒಬ್ರದ್ದು ಕೆಟ್ಟ ಕಣ್ಣು ಆಗಿರುತ್ತೆ. ಒಬ್ರು ಚೆನ್ನಾಗೇ ಮಾತಾಡ್ಕೊಂಡು ಕಣ್ಣು ಹಾಕಿರ್ತಾರೆ, ಒಬ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ, ಇನ್ನೊಬ್ರು ಹಾಳಾಗ್ಲಿ ಅಂತ ಬಯಸ್ತಾರೆ. ಹಾಳಾಗ್ಲಿ ಅಂತ ನಮಗೆ ಶಾಪ ಹಾಕೋರಿಗೆ ಇದು. ಅದ್ರ ಜೊತೆ ಇನ್ನೊಂದು ಬಂತು ಅಂತ ಹೇಳದ್ನಲ್ಲ, ಸೊ ಇದೊಂದು ಗಾದನೆ ಇದೆ. ಮನುಷ್ಯ ಕಣ್ಣಿಗೆ ಮರ ಸಿಡಿಯುತ್ತಂತೆ, ಗಾದನೆ ಇದೆ. ಅದಕ್ಕೇನೆ ನಾವು ಜಾಸ್ತಿ ಶೋ ಆಫ್ ಆಗಬಾರ್ದು. ಇಲ್ಲಿ ನೋಡಿ, ಇದೊಂದು ತೊಗೊಂಡಿದ್ದೀನಿ. ಇದು ಕೂಡ ಅಡ್ಜಸ್ಟಬಲ್ ಇದೆ. ಇದನ್ನ ಹಾಕೋದಕ್ಕೆ ನನಗೆ ಇದು ಸಿಗ್ತಾಯಿಲ್ಲ. ಯಾಕೆಂದರೆ ನಾವಿರೋದು ಬಾಡಿಗೆ ಮನೆಯಲ್ಲೆಲ್ಲ ಮಳೆ ಜಾಸ್ತಿ ಹೊಡಿಬಾರ್ದು. ಮಳೆ ಜಾಸ್ತಿ ಹೊಡೆದ್ರೆ ಓನರ್ ಬರ್ತಾರೆ, ಓನರ್ಗೆ ನಾವು ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಸ್ಟಿಕ್ಕಿಂಗ್ ಇತ್ತಂದ್ರೆ ತೊಗೊಂಡಿದ್ದೀನಿ, ಬುಕ್ ಮಾಡಿದ್ದೀನಿ. ಅದು ಕೂಡ ಬರುತ್ತೆ. ಯಾವಾಗ ಬರುತ್ತೆ ಅಂತ 26-28ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದೊಂದು ಬುಕ್ ಮಾಡಿದೆ. ತುಂಬಾ ಚೆನ್ನಾಗಿದೆ, ಮತ್ತು ವರ್ತಡ್ ಪ್ರೈಸ್ ಇದು ಕೂಡ ವರ್ತಡ್, ಬಳೆ ಕೂಡ ವರ್ತಡ್. ತುಂಬಾ ಚೆನ್ನಾಗಿತ್ತು ನೋಡಿ. ತಿರುಗ್ತಾ ಇದ್ದಾರೆ. ಎಸ್, ತುಂಬಾ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು ಈ ಪ್ರಾಡಕ್ಟು. ಇದು ಏನಕ್ಕಪ್ಪ ನಾನು ಬುಕ್ ಮಾಡ್ತೆ ಅಂದರೆ, ನನಗೆ ಸ್ವಲ್ಪ ಏನೋ ಸಮಥಿಂಗ್ ಆಯಿತು, ಅದನ್ನು ಹೇಳೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇರಲಿ, ನಮ್ಮ ಮನೇಲಿ ಒಂದು ಇರಲಿ, ಬೇಕಾಗುತ್ತೆ. ಅದೇ ಹೇಳೋದ ಬರೋ ಕಾರ್ಡ್ ಹೇಗಿರುತ್ತೆ ಅಂತ ನಮಗೂ ಗೊತ್ತಿರಲ್ಲ. ಸೊ ಒಳ್ಳೇದು ಬಯಸ್ತಿರ್ತಾರೆ, ಒಬ್ರು ಕೆಟ್ಟದ್ದು ಬಯಸ್ತಿರ್ತಾರೆ. ಯಾರೆಲ್ಲ ನಮಗೆ ಕೆಟ್ಟದ್ದು ಬಯಸ್ತಾರೋ ಈ ಕಣ್ಣು ಅವ್ರ ಮೇಲೆ ಬೀಳಲಿ. ನಾವೇನು ಶಾಪ ಹಾಕೋಕ್ಕೆ ಹೋಗಲ್ಲ, ನಾವೇನು ಮಾಡೋದಕ್ಕೆ ಹೋಗಲ್ಲ. ದೇವರೊಬ್ಬ ನಮ್ಮ ಜೊತೆ ಇದ್ದಾನೆ, ಸಾಕು ನಮಗಷ್ಟೇ. ಸೊ ಇವಾಗ ನಾನು ಒಂದು 4 ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀನಿ. 4 ಪ್ರಾಡಕ್ಟ್ ನಿಮಗೆ ತೋರಿಸಿದ್ದೀನಿ, ರಿವ್ಯೂನ ಕೊಟ್ಟಿದ್ದೀನಿ. ನನಗೆ ಇಷ್ಟ ಆಗಿಲ್ದಿರೋದು ಇದೊಂದೇ ಒಂದು ನೆಲ್ ಶೇಪರ್ ನನಗೆ ಇಷ್ಟ ಆಗಲಿಲ್ಲ. ಇನ್ನು ಮಿಕ್ಕಿದ್ದು 3 ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಯಿತು. ಡೆನಿಮ್ ಜಾಕೆಟ್ ಆಗಲಿ, ಮತ್ತು ಬ್ಯಾಂಗಲ್ ಆಗಲಿ, ಮತ್ತು ಇನ್ನೊಂದು ಬಟರ್ಫ್ಲೈದಾಗಲಿ, 3 ಕೂಡ ಇಷ್ಟ ಆಯಿತು. ಒಳ್ಳೆ ವರ್ತಡ್ ಪ್ರೈಸಿಗೆ ತೊಗೊಂಡಿದ್ದೀನಿ ನಾನು. ಇನ್ ಕೇಸ್ ಔಟ್ಸೈಡ್ ಹೋಗಿದ್ದಿದ್ರೆ ಈ ಬಳೆಗೆ ನಾನು ಆಲ್ಮೋಸ್ಟ್ 100 ರೂಪೀಸ್ ನಾನು ಪೇ ಮಾಡಲೇಬೇಕಿತ್ತು. 300 ರೂಪೀಸ್ ಆಗಿರೋದು. ಈ ಡೆನಿಮ್ ಜಾಕೆಟ್ಗೆ ನಾನು ಎಲ್ಲಿ ಓರಿಯಲ್ ಸಮಥಿಂಗ್ ಎಲ್ಲೋ ಕೇಳಿದೆ, ಬಟ್ ಅಲ್ಲಿ 3000 ಹೇಳಿದ್ರು. ಅಷ್ಟು ಯೂಸ್ ಇಲ್ಲ, ನನ್ನ ಬಟ್ಟೆ ಮೇಲೆಲ್ಲ ಅಷ್ಟು ದುಡ್ಡು ಹಾಕಲ್ಲ. ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಬಟ್ಟೆ ಮೇಲೆ ಅಷ್ಟು ದುಡ್ಡು ಹಾಕೋಕ್ಕೆ ಹೋಗಲ್ಲ.
ಒಂದು ಪಕ್ಷ ತಿನ್ನೋದಕ್ಕೆ ಹಾಕ್ಬಿಡ್ತೀನಿ ಹೊರತು ನಾನು ಬಟ್ಟೆ ಮೇಲೆ ಅಷ್ಟು ಹಾಕೋಕೆ ಹೋಗಲ್ಲ. ನಾನು ಬಟ್ಟೆಗೆ ನಾನು ಬಾರ್ಗೇನ್ ತುಂಬಾ ಮಾಡ್ತೀನಿ. ಸೊ ಡೆನಿಮ್ ನನಗೆ ವರ್ತ್ ಅಂತ ಅನಿಸ್ತು. ಬಟ್ ಇದಕ್ಕಿಂತ ಅದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇತ್ತು. ಅದೇನೋ ಹೇಳ್ತಾರಲ್ಲ ಏನು ಕಾಸು ಕೊಟ್ಟಂಗೆ ಕಡಲೆ ಅಂತ. ಸೊ ಅದಕ್ಕಿಂತ ಸ್ವಲ್ಪ ಅದು ಕ್ವಾಲಿಟಿ ಇತ್ತು. ಬಟ್ ಓಕೆ, ಅದನ್ನೇ ತೊಗೊಂಡ್ರೆ ನಾವು ಯಾವಾಗಲೂ, ನಾನು ಒಂದ್ಸತಿ ಗ್ಯಾಪ್ ಮತ್ತು ಅಮೆರಿಕನ್ ಈಗಲ್ ಜೀನ್ಸ್ ತೊಗೊಂಡಿದ್ದೀನಲ್ವಾ, ಅದು ಬಂದುಬಿಟ್ಟು ನಾನು 5 ವರ್ಷ ಸಮಥಿಂಗ್ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಜೀನ್ಸ್. ಅದು ಇನ್ನೂ ಆಗ್ತಾನೇ ಇದ್ದೀನಿ. ಆ ಬ್ರ್ಯಾಂಡೆಡ್ ತೊಗೊಂಡ್ರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಯಾವತ್ತೂ ಕಲರ್ ಹೋಗಲ್ಲ, ಅರಿಯೋದಿಲ್ಲ, ಜಾಸ್ತಿ ಯೂಸ್ ಮಾಡ್ಬೋದು, ಒಂದು 20-50 ಟೈಮ್ಸ್ ಯೂಸ್ ಮಾಡ್ಬೋದು. ಅದೇ ನಾವು ಲೋಕಲ್ ತೊಗೊಂಡ್ರೆ ಒಂದು 3-4 ಟೈಮ್ಸ್ ಯೂಸ್ ಮಾಡಿದ್ರೆ ಕಲರ್ ಶೇಡ್ ಆಗುತ್ತೆ, ಇಲ್ಲ ಜಿಪ್ ಹೋಗುತ್ತೆ, ಇಲ್ಲ ಬಟನ್ ಬರುತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಬಟ್ ನಾನು ಇದು ಯಾವಾಗಲೂ ಡೆನಿಮ್ ನನ್ನ ಜಾಕೆಟ್ ಹಾಕೊಳ್ಳೋಕೆ ಹೋಗಲ್ಲ ಯಾವಾಗ್ಲೂ. ಯಾಕೆ ಅಂತಂದರೆ ಶೆಕೆ ಅದು ಇದೆಲ್ಲ ಇರುತ್ತಲ್ಲ. ಸೊ ಐ ಹೋಪ್ ನಿಮ್ಗೆ ಈ ಪ್ರಾಡಕ್ಟಿಂದ ನನ್ನ ವಿಡಿಯೋದಿಂದ ನಿಮಗೆ ಯೂಸ್ ಆಯಿತು ಅನಿಸುತ್ತೆ. ಯೂಸ್ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಅಂದರೆ ಅವಾಗಲೇ ಹೇಳ್ದಂಗೆ 1 ಲೈಕ್, 1 ಶೇರ್, 1 ಕಮೆಂಟ್, ಹಾಗೆ 1 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನ್ನ ಚಾನಲ್ನ ಯಾರ್ಯಾರೆಲ್ಲ ನೋಡ್ತೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾವ ವಿಡಿಯೋ ಅಂತ ನನಗೂ ಗೊತ್ತಿಲ್ಲ, ವಿಡಿಯೋ ಜೊತೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್, ಹಾಗೆ ಸಬ್ಸ್ಕ್ರೈಬ್ ಟು ತನಗೌಡ ಕ್ರಾನಿಕ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಲವ್, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಬೇಕು ಅಂತ ಹೇಳ್ತಾ ಬಾಯ್. ಲವ್ ಯು ಆಲ್.